ಅಭ್ಯರ್ಥಿ ಅಲ್ಲ ಎಂದ ಬೆನ್ನಲ್ಲೇ ಆಟ ಶುರುವಾಗಿದೆ. ಬಿಜೆಪಿ ವಿರುದ್ಧ ಒಂದಾಗುತ್ವಾ ಲೋಕಲ್ ಪಕ್ಷಗಳು? ಮಮತಾ ಮಾಡಿರುವ ಮಹಾ ಪ್ಲಾನ್ ಏನು ಗೊತ್ತಾ? ಯಾಕೆಂದ್ರೆ ಈಗ ಮುಂದಿನ ಲೋಕಸಭಾ ಚುನಾವಣೆಗಾಗಿ ಎಲ್ಲಾ ಪಕ್ಷಗಳು ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇವೆ. ಅದರಲ್ಲೂ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಅಲ್ಲ ಅಂತ ಹೇಳಿದ ಬೆನ್ನಲ್ಲೇ ಇದೀಗ ಆಟ ಶುರುವಾಗಿದೆ. ಮಮತಾ ಮಾಡಿರುವಂತಹ ಮೆಗಾ ಪ್ಲಾನ್ ಬಗ್ಗೆ ಹೇಳ್ತಾ ಇದೀವಿ. ಜನವರಿ 19ರಂದು ಬಿಜೆಪಿ ವಿರುದ್ಧ ಮಹಾ ರ್ಯಾಲಿಯನ್ನ ಮಾಡಲಾಗುತ್ತೆ. ದೇಶದ ಪ್ರಮುಖ ವಿಪಕ್ಷಗಳ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲ ಸೇರಿ ಮಹಾ ರ್ಯಾಲಿಯನ್ನ ನಡೆಸ್ತಾರೆ. ಎಸ್ಪಿ ಬಿಎಸ್ಪಿ ನಾಯಕರ ಜೊತೆಗೆ ಚರ್ಚೆ ಕೂಡ ಆಗುತ್ತೆ. ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ. ಕಾಂಗ್ರೆಸ್ನಿಂದ ದೂರ ಇರೋರು ಬರ್ತಾರ? ಹಾಗಾದ್ರೆ ರಾಹುಲ್ ಪಿಎಂ ಅಭ್ಯರ್ಥಿಯಾಗಿ ಘೋಷಣೆ ಆಗಿಲ್ಲ, ನಾವು ಘೋಷಣೆಯನ್ನ ಮಾಡಿಲ್ಲ ಅಂತ ಕಾಂಗ್ರೆಸ್ ಹೇಳ್ಕೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಮಹತ್ವವನ್ನ ಪಡೆದುಕೊಂಡಿದೆ ಮಮತಾ ಬ್ಯಾನರ್ಜಿ ನಡೆಸುವಂತಹ ಸಭೆ. ಜನವರಿ 19ರಂದು ಬಿಜೆಪಿಯ ವಿರುದ್ಧ ಮಹಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ದೇಶದ ಪ್ರಮುಖ ವಿಪಕ್ಷ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಬಿಜೆಪಿ ವಿರುದ್ಧ ಈಗ ಲೋಕಲ್ ಪಕ್ಷಗಳು ಒಂದಾಗೋ ಮುನ್ಸೂಚನೆಯನ್ನ ಕೊಡ್ತಾ ಇವೆ. ರಾತ್ರಿ ಪಾಳಿ ಕೆಲಸದಲ್ಲಿ ನೈಟ್ ಬೀಟ್ ಹೋಗೋದು ಅಂದ್ರೆ ಈ ಲಂಚಬಾಕ ಪೊಲೀಸರಿಗೆ ಅಚ್ಚುಮೆಚ್ಚು. ನಿತ್ಯ ಹಣ ಪೀಕೋದಕ್ಕೆ ರೋಡ್ಗಳಲ್ಲಿ ನಿಲ್ಲೋ ಕೋಲಾರದ ಮಾಲೂರು ಪೊಲೀಸರಿಗೆ ಆಂಧ್ರ ತಮಿಳುನಾಡು ಗಾಡಿಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು ತಪಾಸಣೆಯ ನೆಪದಲ್ಲಿ ಹಣ ಪೀಕ್ತಾರೆ. ರಾತ್ರಿ ಪಾಳಿಯನ್ನೇ ಇಷ್ಟಪಡೋ ಮಾಲೂರು ಪೊಲೀಸರು 10 ಗಂಟೆಯಾಗ್ತಾ ಇದ್ದ ಹಾಗೆ ರೋಡಿಗಿಳಿತಾರೆ. ಕೋರ್ಟ್ ಮುಂದೆಯೇ ರಾಜಾರೋಷವಾಗಿ ವಸೂಲಿ ಮಾಡೋ ಪೊಲೀಸರಿಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಿದ್ದಾರೆ. ಪೊಲೀಸರು ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತಾರೋ ಅಲ್ಲಲ್ಲಿ ಕರೆಂಟ್ ಕಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ದುಡ್ಡು ಕೊಟ್ರೆ ಸಾಕು ಗ್ರಾನೈಟ್ ಕಲ್ಲು ಸಾಗಿಸೋ ಲಾರಿಗಳು ಕೂಡ ಇಲ್ಲಿ ಮುಕ್ತವಾಗಿ ಸಂಚರಿಸಬಹುದು. ಇಷ್ಟೆಲ್ಲ ನಡೀತಾ ಇದ್ರು ಹಿರಿಯ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ವಸೂಲಿ ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರಮುಖವಾಗಿ ಕೋಲಾರದ ಮಾಲೂರು ಪೊಲೀಸರಿಗೆ ಆಂಧ್ರ ತಮಿಳುನಾಡು ಗಾಡಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ತಪಾಸಣೆಯ ನೆಪದಲ್ಲಿ ಹೇಗೆ ಹಣ ವಸೂಲಿ ಮಾಡ್ತಾರೆ ಅನ್ನೋದನ್ನ ರಾತ್ರಿ ಪಾಳಿಯನ್ನೇ ಅತಿ ಹೆಚ್ಚಾಗಿ ಮಾಲೂರು ಪೊಲೀಸರು ಇಷ್ಟಪಡ್ತಾರಂತೆ. ಯಾಕೆಂದ್ರೆ ರಾತ್ರಿ 10 ಗಂಟೆ ಆಗ್ತಾ ಇದ್ದ ಹಾಗೆ ರೋಡ್ಗೆ ಇಳಿದು ವಸೂಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಪೊಲೀಸರ ಲಂಚಬಾಕತನಕ್ಕೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಇಂತಹ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ತಾಲೂಕಲ್ಲಿ ಪೊಲೀಸ್ ಇಲಾಖೆ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲಿ ನಡೀತದೆ ಅನ್ನೋದು ಇನ್ನು ನನಗೆ ಮಾಹಿತಿ ಇಲ್ಲ. ಆತರ ನಾವು ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಸರ್. ಇಲ್ಲ ಇದು ನನ್ನ ಗಮನಕ್ಕೆ ಬಂದಿಲ್ಲ. ಪೊಲೀಸ್ ಇಲಾಖೆ ನಮ್ಮ ತಾಲೂಕಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. ಈ ವಿಷಯ ತಾವು ಈಗ ಪ್ರಸ್ತಾವನೆ ಮಾಡ್ತಾ ಇದ್ರಿ, ಇದು ನನಗೆ ಗೊತ್ತಿಲ್ಲ. ಆತರ ಏನಾದ್ರು ಇದ್ರೆ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಕಾಂಪ್ರಮೈಸ್ ಆಗೋದಿಲ್ಲ. ನಾನು ಸಾಮಾನ್ಯ ಒಬ್ಬ MLA, ನಾನು ಬಡವರಲ್ಲಿ ಆಯ್ಕೆ ಆಗಿರೋ MLA. ನನ್ನ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಂತ ಏನಾದ್ರು ನಡೀತಾ ಇದ್ರೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಅಂತ ಅಧಿಕಾರಿಗಳ ಬಗ್ಗೆ ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ನನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತಾಡ್ತೇನೆಮ್ಮ. ನಮ್ಮ ತಾಲೂಕಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಒಂದೇ ಒಂದು ಪ್ರತಿಭಟನೆ ಕೂಡ ಆಗಿಲ್ಲ. ಈ ವಿಷಯ ಯಾರು ಪ್ರಸ್ತಾವನೆ ಮಾಡಿದ್ರು ಏನೋ, ತಾವು ಪ್ರಸ್ತಾವ ಮಾಡಿರೋದು ತುಂಬಾ ಸಂತೋಷಕರ ವಿಷಯ. ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೀಗೆ ತಕ್ಷಣ ಮಾತಾಡ್ತೇನೆ. ಓಕೆ ಸರ್, ಶಾರ್ಟ್ ಆಗಿ ಹೇಳಿ. ಹಾಗಾದ್ರೆ ಏನ್ ಕ್ರಮ ಕೈಗೊಳ್ತೀರಾ? ವಸೂಲಿ ಮಾಡೋದಕ್ಕೆ ಕಡಿವಾಣ ಬೀಳಿಸ್ತೀರಾ? ಹಾಗಾದ್ರೆ 100% ನಮ್ಮ ತಾಲೂಕಲ್ಲಿ ಅದಕ್ಕೆ ಕಾಂಪ್ರಮೈಸ್ ಆಗೋದಿಲ್ಲ. ನಾನು ಇದು ನಿಜ ಆದ್ರೆ ಅಂತ ಅಧಿಕಾರಿ ಮೇಲೆ ಕ್ರಮ ತಗೊಳಕ್ಕೆ ನಾನು ಮೇಲಿನ ಅಧಿಕಾರಿ ಕರೆಸ್ಬಿಟ್ಟು ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡ್ಸಕ್ಕೆ ನಾನು ಮಾಡ್ತೇನೆ. ಅದು ಮಾಹಿತಿ ಕರೆಕ್ಟ್ ಆಗಿರ್ಬೇಕು ನನಗೆ. ಬೆಂಗಳೂರಿನ ಜನರೇ ಕೊಂಚ ಎಚ್ಚರ ತಪ್ಪಿದ್ರೂ ಕೂಡ ಹುಷಾರಾಗಿರ್ಬೇಕು. ನಿಮ್ಮ ಬಳಿ ಇರುವಂತಹ ಹಣವನ್ನ ಕಳ್ಳರು ಹೇಗೆ ಕದೀತಾರೆ ಗೊತ್ತಾ? ಕಲಾಸಿಪಾಳ್ಯ ಮಾರ್ಕೆಟ್ ಮೆಜೆಸ್ಟಿಕ್ ನಲ್ಲಿ ಇಂತಹ ಒಂದು ಐನಾತಿ ಗ್ಯಾಂಗ್ ಇದೆ. ಶಾಪಿಂಗ್ಗೆ ಬರೋ ಜನರನ್ನ ಇವರು ಟಾರ್ಗೆಟ್ ಮಾಡಿಕೊಂಡು ಕ್ಷಣಾರ್ಧದಲ್ಲಿ ಹಣವನ್ನ ಎಗರಿಸಿ ಎಸ್ಕೇಪ್ ಆಗ್ತಾರೆ. ಕಲಾಸಿಪಾಳ್ಯದಲ್ಲೂ ಕೂಡ ಇಂಥದ್ದೇ ಒಂದು ಕಳ್ಳತನ ನಡೆದಿದೆ. ಆಫೀಸರ್ ವೇಷದಲ್ಲಿ ಬಂದ ಕಳ್ಳರು ಉದ್ಯಮಿಯೊಬ್ಬರ ಕಾರ್ನಲ್ಲಿ ಇದ್ದ 8 ಲಕ್ಷ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕಳ್ಳರು ಹೊಂಚು ಹಾಕೊಂಡು ಉದ್ಯಮಿಯೊಬ್ಬರ ಕಾರ್ನಲ್ಲಿದ್ದ 8 ಲಕ್ಷವನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಕಲಾಸಿಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಎಷ್ಟೇ ಹುಷಾರಾಗಿದ್ರು ಸಾಲದು, ಏಕೆಂದ್ರೆ ಆಫೀಸರ್ಸ್ ವೇಷದಲ್ಲಿ ಬರ್ತಾರೆ ಗೊತ್ತೇ ಆಗೋದಿಲ್ಲ. ಸಂಚು ಹಾಕಿ 8 ಲಕ್ಷ ಹಣವನ್ನ ಎಗರಿಸ್ಕೊಂಡು ಹೋಗಿದ್ದಾರೆ.